ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜುಲೈ ತಿಂಗಳ 3ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ತೃತೀಯ ತಿಥಿ ಇರುವಂಥ ದಿನ. ಅಂದರೆ ಇದು 3ನೇ ದಿನದ ತಿಥಿ. ಇದು ಈ ದಿನ ಬೆಳಿಗ್ಗೆ 8:48 ಇರಲಿದೆ. ನಂತರ ಚತುರ್ಥಿ ಆರಂಭ ಆಗುತ್ತೆ. ಆದ್ದರಿಂದಲೇ ಈ ದಿನ ಸಂಜೆ ಸಂಕಷ್ಟಹರ ಚತುರ್ಥಿಯನ್ನು ಆಚರಣೆ ಮಾಡುವಂಥದ್ದಿದೆ. ಏಕೆಂದರೆ ಈ ಸಂಜೆ ಚಂದ್ರೋದಯದ ಸಮಯಕ್ಕೆ ಚತುರ್ಥಿಯ ತಿಥಿ ಆರಂಭ ಆಗಿರುತ್ತೆ. ಇನ್ನು ಈ ದಿನದ ನಕ್ಷತ್ರ ಶ್ರವಣ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10:10 ಇರಲಿದೆ. ನಂತರ ಧನಿಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 11:23 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಇದು ಈ ದಿನ ಸಂಜೆ 4:59 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ಮಕರ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:51 ಮಧ್ಯಾಹ್ನ 12:27 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:39 ಬೆಳಿಗ್ಗೆ 9:15 ಹಾಗೆ ಯಮಗಂಡ ಕಾಲ ಈ ದಿನ ಅಪರಾಹ್ನ 3:39 ಸಂಜೆ 5:15 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:14 ಬೆಳಿಗ್ಗೆ 9:10 ಇನ್ನು ಮಧ್ಯಾಹ್ನ 12:52 ಮಧ್ಯಾಹ್ನ 1:48 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:52 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 2:28 ರಾತ್ರಿ 4:12 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಮಧ್ಯಾಹ್ನ 12:31 ಮಧ್ಯಾಹ್ನ 2:11 ಚಗೋದಯದ ಲಾಭದ ಸಮಯ. ಹಾಗಾಗಿ ಈ ಸಮಯದಲ್ಲಿ ವರ್ತಕರು, ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡ್ಬೋದು. ನಿಮ್ಮ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಪ್ರಾರಂಭ ಮಾಡ್ಬೋದು. ಏಕೆಂದರೆ ಈ ಚಗೋದಯದ ಲಾಭದ ಸಮಯದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಪ್ರಗತಿ ಇರುತ್ತೆ. ಅನುಕೂಲಕರವಾದಂಥ ಒಂದು ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ವ್ಯಾಪಾರಸ್ಥರು ಪ್ರತಿದಿನ ಈ ಚಗೋದಯದ ಲಾಭದ ಸಮಯವನ್ನು ಕೇಳಿಸ್ಕೊಳ್ಳಿ, ಅದನ್ನು ಅನುಸರಣೆ ಮಾಡ್ತಾ ಇರಿ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:55 ಸೂರ್ಯಾಸ್ತ ಸಂಜೆ 6:49. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶುಕ್ರ.
ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ದಂಪತಿಗಳಿಗೆ ತುಂಬ ಅನುಕೂಲತೆಗಳಿರುತ್ತೆ, ಸಂತೋಷ ಇರುತ್ತೆ. ಹಾಗೆ ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಳುವಂಥ ಒಂದು ವಿಶೇಷ ಸನ್ನಿವೇಶ ಕೂಡ ನಿಮಗೆ ಒದಗಿ ಬರುತ್ತೆ. ಇನ್ನು ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಈ ಶುಕ್ರನೇ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿಗೆ ಸಂತೋಷ ಆಗುವಂಥ ಹಲವಾರು ಸನ್ನಿವೇಶಗಳು ನಿಮಗೆ ಒದಗಿ ಬರುವಂಥದ್ದಿದೆ. ಇನ್ನು ವಿಶೇಷವಾಗಿ ವಿವಾಹಕ್ಕೆ ಸಂಬಂಧಪಟ್ಟಂಥ ನಿಮ್ಮ ಪ್ರಯತ್ನಗಳು ಕೂಡ ಈ ದಿನ ಉತ್ತಮವಾದಂಥ ಫಲವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ನಾವು ವಾಸ ಮಾಡುವಂಥ ಮನೆ ಆಗಲಿ, ನಾವು ಬಳಸುವಂಥ ವಾಹನ ಆಗಲಿ, ಅದಕ್ಕೂ ಕೂಡ ಕಾರಕ ಶುಕ್ರನೇ. ಹಾಗಾಗಿ ಶುಕ್ರ ದೆಸೆ ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಕಂಫರ್ಟಬಲ್ ಆಗಿರುವಂಥದ್ದು, ಸೌಲಭ್ಯಗಳು ಇರುವಂಥ ಸನ್ನಿವೇಶ ಇರುತ್ತೆ. ಹಾಗಾಗಿ ಈ ದಿನ ಮನರಂಜನೆಗೆ, ಪ್ರಣಯಕ್ಕೆ ವಿಶೇಷವಾದಂಥ ಅನುಕೂಲತೆಗಳಿರುತ್ತೆ. ಹಾಗಾಗಿ ಈ ದಿನ ಶುಕ್ರವಾರದ ದಿನ ನಿಮ್ಮ ಹಣಕಾಸಿನ ವ್ಯವಹಾರಗಳಾಗಲಿ, ನಿಮ್ಮ ವ್ಯಾಪಾರ, ಇದಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳಾಗಲಿ ಬಹಳ ಬಿರುಸಿನಿಂದ ನಡೆಯುತ್ತೆ. ಅದರಲ್ಲೂ ಚಿಲ್ಲರೆ ಮಾರಾಟಗಾರರಿಗೆ ಈ ಶುಕ್ರವಾರದ ದಿನ ಧನಲಕ್ಷ್ಮಿ ಯೋಗ ಬಹಳ ಚೆನ್ನಾಗಿರುತ್ತೆ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ನೀವು ಗುರುಹೋರಾದಲ್ಲಿ ಆರಂಭ ಮಾಡೋದರಿಂದ ಅದು ನಿಮಗೆ ಮತ್ತಷ್ಟು ಹೆಚ್ಚಿನ ಒಳಿತನ್ನು ತರುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಒಂದು ಸಮಯ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 2 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 10 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 1 ನಿಮಿಷದಿಂದ ರಾತ್ರಿ 7 ಗಂಟೆ 9 ನಿಮಿಷದವರೆಗೆ, ಇನ್ನು ರಾತ್ರಿ 12 ಗಂಟೆ 20 ನಿಮಿಷದಿಂದ ರಾತ್ರಿ 1 ಗಂಟೆ 11 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಏನಿದೆ ಅದು ತುಂಬ ಅನುಕೂಲಕರವಾಗಿರುವಂಥದ್ದು. ಹಾಗಾಗಿ ಶುಕ್ರವಾರದ ದಿನ ಮಾತ್ರ ಶನಿ ಹೋರ ಉತ್ತಮವಾಗಿರುತ್ತೆ, ಉತ್ತಮ ಫಲಗಳನ್ನು ತಂದುಕೊಡುತ್ತೆ. ಆದರೆ ವಾರದ ಇನ್ನು ಯಾವುದೇ ದಿನದಲ್ಲಿ ಈ ಶನಿ ಹೋರ ಅನಾನುಕೂಲಕರವಾಗಿರುವಂಥ ಫಲಿತಾಂಶವನ್ನೇ ತರುತ್ತೆ. ಹಾಗಾಗಿ ಈ ದಿನ ಶನಿ ಹೋರ ನಿಮಗೆ ಒಳ್ಳೆಯ ಅವಕಾಶಗಳನ್ನು ತರುತ್ತೆ. ಜೊತೆಗೆ ಈ ದಿನ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ತುಂಬ ಅನುಕೂಲತೆಗಳಿದೆ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ ನಿಮ್ಮ ಪರವಾಗಿ, ನಿಮ್ಮ ಫೇವರಬಲ್ ಆಗಿ ಫಲಿತಾಂಶಗಳನ್ನು ಕಾಣುವಂಥ ಒಂದು ವಿಶೇಷ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನ ಶನಿ ಹೋರ ನಿಮಗೆ ತುಂಬ ಅನುಕೂಲಕರವಾಗಿರೋದ್ರಿಂದ ಇದನ್ನು ನೀವು ಅನುಸರಣೆ ಮಾಡಬಹುದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 54 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 2 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 52 ನಿಮಿಷದಿಂದ ಸಂಜೆ 6 ಗಂಟೆ 1 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 28 ನಿಮಿಷದಿಂದ ರಾತ್ರಿ 12 ಗಂಟೆ 20 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಕೂಡ ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ನಿಮಗೆ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ. ವ್ಯಾಪಾರಿ ಧರ್ಮ ಪರಿಪಾಲನೆ ಆಗುತ್ತೆ, ಸಮಾಧಾನಕರವಾದಂಥ ಒಂದು ವ್ಯವಹಾರಗಳು ನಡೆಯುತ್ತೆ. ಇನ್ನು ಈ ದಿನ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಕೂಡ ನೀವು ಈ ಚಂದ್ರ ಹೋರಾದ ಸಮಯದಲ್ಲೇ ಹಮ್ಮಿಕೊಳ್ಳಬಹುದು, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 45 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 54 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 44 ನಿಮಿಷದಿಂದ ಸಂಜೆ 4 ಗಂಟೆ 52 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 36 ನಿಮಿಷದಿಂದ ರಾತ್ರಿ 11 ಗಂಟೆ 28 ನಿಮಿಷದವರೆಗೆ ಚಂದ್ರಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಏನಿದೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿರುವಂಥವರು ಯಾವುದೇ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ಈ ರವಿ ಹೋರಾದ ಸಮಯದಲ್ಲಿ ಆರಂಭ ಮಾಡಬೇಡಿ. ಇನ್ನು ರಾಜಕಾರಣಿಗಳಿಗೆ ಅಷ್ಟೊಂದು ಅನುಕೂಲ ಇಲ್ಲ ರವಿ ಹೋರ. ಹಾಗಾಗಿ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಲೇವಾದೇವಿ ವ್ಯವಹಾರ ಆಗಲಿ ಏನನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ನಿಮ್ಮ ಆರೋಗ್ಯದ ಕಡೆ ಬಹಳ ವಿಶೇಷವಾದಂಥ ಗಮನ ಹರಿಸುವಂಥ ಸಂದರ್ಭ ಕೂಡ ಬರುತ್ತೆ ಈ ದಿನ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಏನಾದರೂ ಇದ್ದರೆ ಅದನ್ನು ಈ ದಿನ ಇರುವಂಥ
ರವಿ ಹೋರಾದಲ್ಲಿ ಆರಂಭ ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 4 ಗಂಟೆ 50 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 38 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 27 ನಿಮಿಷದವರೆಗೆ, ಇನ್ನು ರಾತ್ರಿ 8 ಗಂಟೆ 2 ನಿಮಿಷದಿಂದ ರಾತ್ರಿ 8 ಗಂಟೆ 53 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನ ಈ ದಿನ ನೀವು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಚಟುವಟಿಕೆಗಳನ್ನು, ನಿಮ್ಮ ಪ್ರಯಾಣವನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಯಾವ ಮುಹೂರ್ತ ಚೆನ್ನಾಗಿದೆ ಅದನ್ನು ನೋಡ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು 100ಕ್ಕೆ 100ರಷ್ಟು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಅನುಕೂಲ ಇದೆ. ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಸಂಖ್ಯಾಶಾಸ್ತ್ರದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಯಾವ ಸಂಖ್ಯೆ ಯಾವ ಗ್ರಹವನ್ನು ಪ್ರತಿನಿಧಿಸುತ್ತೆ ಅನ್ನುವಂಥ ವಿಚಾರವನ್ನು ನೋಡೋಣ. ಇಲ್ಲಿ ಸಂಖ್ಯೆ 1ರಿಂದ 9ರವರೆಗೆ ಏನು ಅಂಕೆಗಳಿದೆ, ಇದು ಸಂಖ್ಯಾಶಾಸ್ತ್ರದಲ್ಲಿ ಬಹಳ ವಿಶೇಷವಾಗಿ ಅಳವಡಿಕೆಯಾಗಿರುವಂಥ ಸಂಖ್ಯೆಗಳಿದು. ಹಾಗಾಗಿ ಪ್ರತಿಯೊಂದು ಗ್ರಹಕ್ಕೂ ಕೂಡ ಒಂದೊಂದು ಸಂಖ್ಯೆ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡುತ್ತೆ. ಇಲ್ಲಿ ಸಂಖ್ಯೆ 1 ಸೂರ್ಯಗ್ರಹವನ್ನು ಅಂದರೆ ರವಿಯನ್ನು ಪ್ರತಿನಿಧಿಸುವಂಥದ್ದು. ಅಂದರೆ ದಿನಾಂಕ 1, 10, 19 ಅಥವಾ 28ನೇ ತಾರೀಕಿನಂದು ಯಾರು ಹುಟ್ಟಿದ್ದಾರೆ ಅವರ ಸಂಖ್ಯೆ 1 ಆಗುತ್ತೆ. ಆ ಸಂಖ್ಯೆಯ ಅಧಿಪತಿ ಸೂರ್ಯ. ಇಲ್ಲಿ ಎಲ್ಲ ಕಾರ್ಯಗಳು ಕೂಡ ಸುಗಮವಾಗಿ ನಡೆಯುತ್ತೆ ಅನ್ನೋಂಥ ಒಂದು ವಿಚಾರ ಅವರಿಗೆ ಗೊತ್ತಿದೆ. ಅಂದರೆ ತುಂಬ ಕಾನ್ಫಿಡೆನ್ಸ್ ಲೆವೆಲ್ ಇರುತ್ತೆ. ಆದರೆ ಅವುಗಳನ್ನು ಸರಿಪಡಿಸಿಕೊಳ್ಳುವುದಕ್ಕೆ ಕಾಯಬೇಕು, ಸ್ವಲ್ಪ ತಾಳ್ಮೆ ಇರಬೇಕು ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ನಾಯಕತ್ವ ಗುಣಗಳಿರುವಂಥ ಸಂಖ್ಯೆ 1 ಬಹಳ ವಿಶೇಷವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಹವಣಿಸುವಂಥವ್ರು. ಹಾಗೆ ಇವರ ಶುಭ ದಿವಸ ಭಾನುವಾರ, ಬುಧವಾರ ಮತ್ತು ಶನಿವಾರ. ಇನ್ನು ಸಂಖ್ಯೆ 2 ನೋಡೋದಾದರೆ ಇಲ್ಲಿ ದಿನಾಂಕ 2, 11, 20 ಅಥವಾ 29ನೇ ತಾರೀಕಿನಂದು ಹುಟ್ಟಿದಂಥವರು ಈ 2ನೇ ಸಂಖ್ಯೆಗೆ ಒಳಪಡುವಂಥವ್ರು. ಇವರು ಚಂದ್ರನನ್ನು ಪ್ರತಿನಿಧಿಸೋದ್ರಿಂದ ಇವರು ಮನಃಕಾರಕ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಮನಸ್ಸಿನಲ್ಲಿ ಪರಿವರ್ತನೆ ಆಗ್ತಾ ಇರುವಂಥವ್ರು. ನೆನೆಸಿದಂತೆ ಕಾರ್ಯಗಳನ್ನು ಸಾಧನೆ ಮಾಡಲಿಕ್ಕೆ ಇವರಿಗೆ ಆಗಲ್ಲ. ಆದರೆ ಅವುಗಳಿಂದ ತೊಂದರೆ ಆಗತ್ತಲ್ಲ, ಅದಕ್ಕೆ ಮಾತ್ರ ಅವಕಾಶವನ್ನು ಕೊಡಬಾರ್ದು. ಹಾಗಾಗಿ ಪ್ರತಿ ಪ್ರಯತ್ನ ಕೂಡ ಇವರಿಗೆ ಮುಖ್ಯವಾಗುತ್ತೆ. ಒಂದು ವೇಳೆ ಪ್ರಯತ್ನವನ್ನು ನಿಲ್ಲಿಸಿದ್ರೆ ಅಲ್ಲಿಗೆ ಅದು ಅಂತ್ಯವಾಗುತ್ತೆ, ಪ್ರೋಗ್ರೆಸ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿ ನಿರಂತರವಾಗಿ ಆತ್ಮವಿಶ್ವಾಸದಿಂದ ಕೆಲಸ ಕಾರ್ಯಗಳನ್ನು ಇವರು ಮುಂದುವರಿಸಬೇಕಾಗತ್ತೆ. ಇವರಿಗೆ ಶುಭ ದಿವಸ ಯಾವುದು ಅಂತ ಹೇಳಿದ್ರೆ ಶನಿವಾರ, ಭಾನುವಾರ ಮತ್ತು ಗುರುವಾರ. ಇನ್ನು ಸಂಖ್ಯೆ 3 ಗುರುವಿಗೆ ಸಂಬಂಧಪಟ್ಟಂಥ ಸಂಖ್ಯೆ. ಅಂದರೆ ಗುರುಗ್ರಹ ಪ್ರತಿನಿಧಿಸುವಂಥ ಸಂಖ್ಯೆ ಅಂತ ಹೇಳಿದ್ರೆ ಅದು 3. ಇಲ್ಲಿ ದಿನಾಂಕ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ಅಥವಾ 30ನೇ ತಾರೀಕು ಹುಟ್ಟಿದಂಥವರು ಸಂಖ್ಯೆ 3ಕ್ಕೆ ಒಳಪಡ್ತಾರೆ. 3ರ ಅಧಿಪತ್ಯ ಅದು ಗುರುವಿನ ನಾಯಕತ್ವದಲ್ಲಿ ಇರುವಂಥದ್ದು. ಹಾಗಾಗಿ ಇವರಿಗೆ ಅತಿಯಾದ ಆತ್ಮವಿಶ್ವಾಸ ಏನಿದೆ ಅದು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ತರ್ಕಬದ್ಧ ನಡವಳಿಕೆಯಿಂದ ಮಾತ್ರ ಇವರಿಗೆ ಅವಕಾಶಗಳು ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿ ಬರುವಂಥ ಅವಕಾಶಗಳನ್ನು ತುಂಬ ಸಮರ್ಥವಾಗಿ ಬಳಸ್ಕೊಳ್ತಾರೆ. ಅದೇ ರೀತಿಯಲ್ಲಿ ಇವರು ಸಮಾಜದಲ್ಲಿ ಮುಂಚೂಣಿಯಲ್ಲಿ ಕೂಡ ಇರ್ತಾರೆ. ಇನ್ನು ಸಂಖ್ಯೆ 4 ಏನಿದೆ ಅದು ರಾಹುವಿಗೆ ಸಂಬಂಧಪಟ್ಟಂತಹ ಸಂಖ್ಯೆ ಇದು. ಹಾಗಾಗಿ 4, 13, 22 ಅಥವಾ 31ನೇ ತಾರೀಕು ಯಾರು ಹುಟ್ಟಿದ್ದಾರೆ ಅವರು ಸಂಖ್ಯೆ 4ರ ಪ್ರಭಾವಕ್ಕೆ ಒಳಪಡುವಂಥವರು. ಇವರು ಸಾಮಾನ್ಯವಾಗಿ ಯಾರನ್ನು ಕೂಡ ನಂಬಲ್ಲ. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಿದ್ರೂ ಕೂಡ ಸ್ವಲ್ಪ ರಹಸ್ಯವಾಗೇ ಇರ್ತಾರೆ. ರಹಸ್ಯ ಕಾರ್ಯಾಚರಣೆ ಆಗುವಂಥದ್ದು. ಅದೇ ರೀತಿ ದೊಡ್ಡ ದೊಡ್ಡ ಪ್ರಯತ್ನಗಳನ್ನು ಮಾಡುವಂಥವ್ರು. ತುಂಬ ಆಂಬಿಷಿಯಸ್ ಆಗಿರ್ತಾರೆ. ಹಾಗೆ ಸಾಧನೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆಯಲ್ಲ ಅನ್ನುವಂಥ ಕೃತಜ್ಞತೆಯಿಂದ ಸಾಧನೆಯನ್ನು ಮಾಡಿ ತೋರಿಸುವಂಥವರು ಈ ಸಂಖ್ಯೆ 4ರಲ್ಲಿ ಹುಟ್ಟಿದಂಥವರು. ಇನ್ನು ಸಂಖ್ಯೆ 5 ಬುಧನ ಸಂಖ್ಯೆ. ಹಾಗಾಗಿ ಬುಧನ ಅಧಿಪತ್ಯಕ್ಕೆ ಒಳಪಡುವಂಥದ್ದು ಈ ಸಂಖ್ಯೆ 5. ಇಲ್ಲಿ ದಿನಾಂಕ 5, 14 ಅಥವಾ 23ನೇ ತಾರೀಕಿನಂದು ಹುಟ್ಟಿದಂಥವರು ಸಂಖ್ಯೆ 5ರ ಪ್ರಭಾವಕ್ಕೆ ಒಳಗಾಗ್ತಾರೆ. ಇಲ್ಲಿ
ಯಾವಾಗಲೂ ಕೂಡ ಇವರು ಬದಲಾವಣೆಯನ್ನು ಬಯಸ್ತಾ ಇರುವಂಥವ್ರು. ಹೊಸತನ ಅನ್ನುವಂಥದ್ದು ಇರುತ್ತೆ. ತುಂಬ ಎನರ್ಜೆಟಿಕ್ ಆಗಿ ಇರ್ತಾರೆ. ವ್ಯಾವಹಾರಿಕ ಜ್ಞಾನ ಚೆನ್ನಾಗಿರುತ್ತೆ. ಜೊತೆಗೆ ಗಣಿತ, ವಿದ್ಯಾಭ್ಯಾಸ, ವ್ಯಾಪಾರ, ವ್ಯವಹಾರಗಳಲ್ಲಿ ಸಾಮಾನ್ಯವಾಗಿ ಇವರು ತೊಡಗಿಸ್ಕೊಂಡಿರ್ತಾರೆ. ಜೊತೆಗೆ ಲಲಿತ ಕಲೆಗಳಲ್ಲಿ ತುಂಬ ಆಸಕ್ತಿಯನ್ನು ಇಟ್ಕೊಂಡಂಥವರು ಇವರು. ಹಾಗಾಗಿ ಯಾವುದೇ ಒಂದು ಕಲಾ ಪ್ರಕಾರದಲ್ಲಿ ಕೂಡ ಇವರ ಹವ್ಯಾಸ ಮುಂದುವರಿಯುತ್ತೆ. ಬಿಡುವಿನ ವೇಳೆಯಲ್ಲಿ ಆ ಒಂದು ಹವ್ಯಾಸಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡುವಂಥದ್ದು. ಹಾಗೆ ಸಾಮಾನ್ಯವಾಗಿ ಇವರು ಸೋಮಾರಿತನವನ್ನು ತೋರಿಸಲ್ಲ, ಸದಾ ಚಟುವಟಿಕೆಯಿಂದನೇ ಇರುವಂಥವ್ರು. ಇನ್ನು ಸಂಖ್ಯೆ 6, ಇದಕ್ಕೆ ಶುಕ್ರ ಸಂಬಂಧಪಟ್ಟಿರುವಂಥವನು. ಹಾಗಾಗಿ ಸಂಖ್ಯೆ 6ರ ಅಧಿಪತ್ಯ ಶುಕ್ರನಿಗಿದೆ. ಇಲ್ಲಿ ದಿನಾಂಕ 6, 15 ಮತ್ತು 24ನೇ ತಾರೀಕಿನಂದು ಯಾರು ಹುಟ್ಟಿದ್ದಾರೆ ಅವರು ಶುಕ್ರನ ಪ್ರಭಾವಕ್ಕೆ ಒಳಗಾಗ್ತಾರೆ. ಅದರಲ್ಲೂ ವಿಶೇಷವಾಗಿ ಇವರು ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರು. ಐಷಾರಾಮಿ ಜೀವನವನ್ನು ನಡೆಸಲಿಕ್ಕೆ ಸದಾಕಾಲ ಬಯಸುವಂಥವ್ರು. ಹಾಗೆ ಯಾರನ್ನೂ ಕೂಡ ಇವರು ಅಷ್ಟಾಗಿ ನಂಬಲ್ಲ. ಜೊತೆಗೆ ಸ್ವತಂತ್ರ ಪ್ರವೃತ್ತಿ ಅನ್ನುವಂಥದ್ದು ಇರುತ್ತೆ. ತಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ತಾವೇ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಜೊತೆಗೆ ಬಹಳ ಶುದ್ಧತೆಯಿಂದ, ಶಿಸ್ತಿನಿಂದ, ಅಷ್ಟೇ ನೀಟ್ನೆಸ್ ಅನ್ನುವಂಥದ್ದೇನಿದೆ ಇದು ತುಂಬ ಪ್ರಮುಖವಾಗಿ ಇವರಿಗೆ ಬೇಕಾಗುತ್ತೆ. ಹಾಗೆ ಶುಭ್ರವಾದ ಬಟ್ಟೆಗಳನ್ನು ಧರಿಸ್ತಾರೆ. ಮನೆಯ ಸುತ್ತಮುತ್ತ ಕೂಡ ಉತ್ತಮ ವಾತಾವರಣ ಇರುವಂತೆ ನೋಡಿಕೊಳ್ತಾರೆ. ಇನ್ನು ಈ ಸಂಖ್ಯೆ 7 ಕೇತುವಿಗೆ ಸಂಬಂಧಪಟ್ಟಂತಹ ಸಂಖ್ಯೆ. ಹಾಗಾಗಿ ಇಲ್ಲಿ ಕೇತು ಸಂಖ್ಯೆ 7 ಆಳುವಂಥವನು. ಹಾಗಾಗಿ ಇಲ್ಲಿ ದಿನಾಂಕ 7, 16 ಮತ್ತು 25ನೇ ತಾರೀಕಿನಂದು ಹುಟ್ಟಿದವರು ಈ ಸಂಖ್ಯೆ 7ರ ಪ್ರಭಾವಕ್ಕೆ ಒಳಗಾಗಿರ್ತಾರೆ. ಇವರು ಸಂಖ್ಯೆ 7 ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ಇವರು ಬುದ್ಧಿವಂತರಾಗಿರ್ತಾರೆ. ಆಧ್ಯಾತ್ಮಿಕ ಬಯಸುವಂಥವ್ರು. ಕೆಲವೊಮ್ಮೆ ಒಂಟಿತನ ಕೂಡ ಇವರಿಗೆ ಇಷ್ಟ ಆಗುತ್ತೆ. ಹಾಗೆ ಬಹಳ ಬೇಗ ವೈರಾಗ್ಯದ ಭಾವವನ್ನು ಹೊಂದುವಂಥವರು ಇವರು ಈ 7ರ ಸಂಖ್ಯೆಯಲ್ಲಿ ಜನಿಸಿದಂಥವರು. ಏಕೆಂದರೆ ಕೇತು ಮೋಕ್ಷಕಾರಕ. ಆದಷ್ಟು ಇವರು ಮೋಕ್ಷದ ಬಗ್ಗೆ, ಶರೀರದಿಂದ ಆತ್ಮ ಬೇರ್ಪಡುವ ಬಗ್ಗೆ ತುಂಬ ಆಸಕ್ತಿಯನ್ನು ಇಟ್ಕೊಂಡಿರ್ತಾರೆ. ಇನ್ನು ಸಂಖ್ಯೆ 8, ಇದು ಶನಿಯ ಸಂಖ್ಯೆ. ಹಾಗಾಗಿ ಶನಿಯ ಅಧಿಪತ್ಯಕ್ಕೆ ಒಳಪಡುವಂತಹ ಸಂಖ್ಯೆ ಅಂತ ಹೇಳಿದ್ರೆ ಅದು 8. ಇಲ್ಲಿ ದಿನಾಂಕ 8, 17 ಅಥವಾ 26ನೇ ತಾರೀಕಿನಂದು ಹುಟ್ಟಿದಂಥವರು ಈ 8ರ ಸಂಖ್ಯೆಯ ಪ್ರಭಾವಕ್ಕೆ ಒಳಗಾಗ್ತಾರೆ. ಇವರು ಬಹಳ ಶ್ರಮಜೀವಿಗಳು. ಗೆಲ್ಲುವವರೆಗೂ ಕೂಡ ಹೋರಾಟವನ್ನು ಮಾಡುವಂಥವರು. ಹಾಗೆ ಹಿಡಿದ ಕಾರ್ಯವನ್ನು ಸಾಧನೆ ಮಾಡುವಂಥ ಛಲಗಾರರು ಇವರು. ಇನ್ನು ಸಮಾನವಾದಂಥ ನ್ಯಾಯ ನೀತಿಗೆ ಹೆಚ್ಚಿನ ಮಾನ್ಯತೆಯನ್ನು ಕೊಡುವಂಥವರು. ಹಾಗಾಗಿ ಇವರಿಗೆ ಮೋಸ, ವಂಚನೆ ಇತ್ಯಾದಿ ಪ್ರಕರಣಗಳು ಆಗಲ್ಲ. ಹಾಗಾಗಿನೇ ಇವರು ತುಂಬ ಪ್ರಾಯೋಗಿಕವಾದಂಥ ಜೀವನವನ್ನು ನಡೆಸ್ತಾರೆ. ಹಾಗೆ ವಾಸ್ತವಿಕ ಆದಂತಹ ವ್ಯಕ್ತಿತ್ವವನ್ನು ಇವರು ಹೊಂದಿರ್ತಾರೆ. ಹಾಗಾಗಿ ಇವರಲ್ಲಿ ಕೃತ್ರಿಮ ಅನ್ನುವಂಥದ್ದು ಇರಲ್ಲ. ಒಳಗೆ ಒಂದು, ಹೊರಗೆ ಒಂದು ಅನ್ನುವಂಥ ಒಂದು ಭಾವ ಇರಲ್ಲ. ಇನ್ನು ಸಂಖ್ಯೆ 9 ಬಹಳ ವಿಶೇಷ. ಇದು ಕುಜನಿಗೆ ಸಂಬಂಧಪಟ್ಟಂಥ ಒಂದು ಸಂಖ್ಯೆ. ಹಾಗಾಗಿ ದಿನಾಂಕ 9, 18 ಮತ್ತು 27ನೇ ತಾರೀಕಿನಂದು ಹುಟ್ಟಿದಂಥವರು ಈ ಸಂಖ್ಯೆ 6ಕ್ಕೆ ಒಳಪಡ್ತಾರೆ. ಅಂದರೆ ಈ ಕುಜನ ಅಧಿಪತ್ಯಕ್ಕೆ ಒಳಪಡುವಂಥವರು ಇವರು ಈ 9ರ ಸಂಖ್ಯೆಯಲ್ಲಿ ಜನಿಸಿದಂಥವರು. ಹಾಗೆ 9, 18 ಅಥವಾ 27ನೇ ತಾರೀಕಿನಂದು ಹುಟ್ಟಿದಂಥವರು ಸಂಖ್ಯೆ 9ಕ್ಕೆ ಒಳಗಾಗ್ತಾರೆ. ಇಲ್ಲಿ ಈ ಹೋರಾಟ ಮಾಡುವಂಥದ್ದೇ ಇವರ ಮನೋಭಾವ. ಏಕೆಂದರೆ ಕುಜ ಅಂತ ಹೇಳಿದ್ರೆ ಅಲ್ಲಿ ಒಂದು ಫೈಟಿಂಗ್ ಅನ್ನುವಂಥದ್ದು, ಹಾಗೆ ಅಗ್ರೆಸಿವ್ ನೇಚರ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಸಂಖ್ಯೆ 9ರಲ್ಲಿ ಹುಟ್ಟಿದಂಥವರು ಉನ್ನತ ಮಟ್ಟಕ್ಕೆ ತಮ್ಮ ಪರಿಶ್ರಮದಿಂದಲೇ ಮೇಲೆ ಬರುವಂಥವ್ರು. ಇವರಿಗೆ ಸ್ವತಂತ್ರವಾದಂಥ ಮನೋಭಾವ ಇದ್ದು ಸ್ವಲ್ಪ ಕೋಪತಾಪಗಳು ಕೂಡ ಜಾಸ್ತಿ ಇರುತ್ತೆ. ತುಂಬ ಕೋಪಿಷ್ಠರಾಗಿರ್ತಾರೆ. ಹಾಗೆ ಇವರಿಗೆ ಸಹಾಯ ಮಾಡುವಂಥ ಗುಣ ಬಹಳ ವಿಶೇಷವಾಗಿರುತ್ತೆ. ಇನ್ನು ಸಾರ್ವಜನಿಕರಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡುವಂಥದ್ದು ಇದೆ. ಅದರಲ್ಲೂ ಬೇರೆಯವರಿಗೆ ತಿಳಿಯದ ರೀತಿಯಲ್ಲಿ ಈ ರಹಸ್ಯವಾದಂಥ ಕಾರ್ಯಗಳನ್ನು ಮಾಡುವಂಥವ್ರು. ಹಾಗಾಗಿ ರಕ್ಷಣಾತ್ಮಕವಾದಂತಹ ಕಾರ್ಯಗಳು ಇವರಿಂದ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ಹಾಗಾಗಿ ಬಂಧುಗಳೇ, ಈ ಸಂಖ್ಯೆ 1ರಿಂದ 9ರವರೆಗೆ ಆಯಾ ಗ್ರಹಗಳನ್ನು ಪ್ರತಿನಿಧಿಸುವಂಥದ್ದು. ಹಾಗಾಗಿ ಬಹಳ ವಿಶೇಷವಾಗಿ ರಾಶ್ಯಾಧಿಪತಿಯಾಗಲಿ ಅಥವಾ ಲಗ್ನಾಧಿಪತಿಯಾಗಲಿ ಅವರಿಗೆ ಸಂಬಂಧಪಟ್ಟಂತಹ ಸಂಖ್ಯೆಗಳ ಆಧಾರದ ಮೇಲೆ ಇವರ ಭವಿಷ್ಯ ನಿರೂಪಿತವಾಗಿದೆ. ಒಟ್ಟಾರೆ ಈ ಸಂಖ್ಯೆ 1ರಿಂದ 9ರವರೆಗೆ ನಾವು ಒಂದೇ ಒಂದು ದೃಷ್ಟಿಕೋನದಿಂದ ಮಾತ್ರ ಈ ದಿನ ನೋಡಲಿಕ್ಕೆ ಸಾಧ್ಯ ಆಗಿದೆ. ಮುಂದಿನ
ಸಂಚಿಕೆಗಳಲ್ಲೂ ಕೂಡ ನಾವು ವಿಶೇಷವಾದಂಥ ಸಂದರ್ಭಗಳ ಬಗ್ಗೆ ಮಾಹಿತಿಗಳನ್ನು ಕೇಳ್ತಾ ಇರೋಣ. ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪ್ರಗತಿದಾಯಕವಾದಂತಹ ದಿನ. ನಿಮ್ಮ ಲಕ್ಷ್ಯ ಪ್ರಗತಿಯತ್ತ ಇರುತ್ತೆ. ಅಂದರೆ ನಿಮ್ಮ ಗಮನ ಎಲ್ಲ ಈ ದಿನ ಕೆಲಸಗಳಲ್ಲೇ ಇರುವಂಥದ್ದು. ಹಾಗಾಗಿ ಈ ದಿನ ಯಾವುದೇ ಸಣ್ಣ ಪುಟ್ಟ ಕೆಲಸಗಳಿದ್ರೂ ಕೂಡ ಬಹಳ ಶ್ರದ್ಧೆಯಿಂದ ನಿರ್ವಹಣೆ ಮಾಡ್ತೀರಿ. ಹಾಗಾಗಿನೇ ಈ ದಿನ ಹಿರಿಯರ ಮಾರ್ಗದರ್ಶನದಿಂದ ನಿಮಗೆ ಒಳ್ಳೆಯ ದಾರಿ ಕೂಡ ಸಿಕ್ಕತ್ತೆ. ಜೊತೆಗೆ ಈ ದಿನ ಕೆಲಸದ ಕಾಲಾವಧಿಯಲ್ಲೇ ಸ್ವಲ್ಪ ಗಡಿಬಿಡಿ ಆಗಬಹುದು, ಆದರೂ ಕೂಡ ಅದನ್ನು ಸಮರ್ಥವಾಗಿ ತಿಳಿಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಆಗುತ್ತೆ. ಇನ್ನು ಈ ದಿನ ನಿಮ್ಮ ಮನೆಯ ಹೊರಗೆ ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುವಂಥದ್ದಿದೆ. ಮಾತಿಗೆ ಒಂದು ತೂಕ ಇದೆ. ಹಾಗಾಗಿ ನೀವು ಮಾತಾಡಿದರೆ ಒಂದು ಶಾಸನದಂತೆ ಭಾಸವಾಗುತ್ತೆ. ಇನ್ನು ಈ ದಿನ ದೂರದ ಪ್ರಯಾಣಗಳು ಕೂಡ ನಿಮಗೆ ತುಂಬ ಲಾಭದಾಯಕವಾಗಿರುತ್ತೆ. ಹಾಗಾಗಿ ಈ ದಿನದ ಉದ್ದೇಶಿತ ಕಾರ್ಯಗಳನ್ನು ಭಾಳ ಚೆನ್ನಾಗಿ, ಅದರಲ್ಲೂ ನಿರಾಯಾಸವಾಗಿ ನೀವು ಪೂರ್ಣಗೊಳಿಸ್ತೀರಿ. ಇನ್ನು ಈ ದಿನ ಗೃಹ ನಿರ್ಮಾಣದ ಕೆಲಸ ಕಾರ್ಯಗಳೇನಾದರೂ ಅರ್ಧಂಬರ್ಧ ಆಗಿ ನಿಂತಿದ್ರೆ ಅದು ಈ ಸಂದರ್ಭದಲ್ಲಿ ಚುರುಕುಗೊಳ್ಳುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಹಾಗಾಗಿ ವರಹ ಸ್ವಾಮಿ ನಿಮ್ಮ ಈ ಭೂಮಿಯ ಕೆಲಸ ಕಾರ್ಯಗಳಿಗೆ ಅತ್ಯುತ್ತಮವಾದಂಥ ಫಲಗಳನ್ನು ತಂದು ಕೊಡುವಂಥದ್ದು ಇದೆ. ಇನ್ನು ವ್ಯವಹಾರದಲ್ಲಿ ನೀವು ನಿರೀಕ್ಷಿತ ರೀತಿಯಲ್ಲೇ ಪ್ರಗತಿಯನ್ನು ಸಾಧಿಸ್ತೀರಿ. ಅದು ನಿಮಗೆ ಪ್ಲಸ್ ಪಾಯಿಂಟ್. ಅದು ಇನ್ನು ಜವಾಬ್ದಾರಿಗಳೇನೇ ಇದ್ದರೂ ಕೂಡ ಅದನ್ನು ಬಹಳ ನಿಧಾನವಾಗಿ, ಸಾವಕಾಶವಾಗಿ, ಅಷ್ಟೇ ಸೂಕ್ಷ್ಮವಾಗಿ ನಿಭಾಯಿಸುವಂಥ ಒಂದು ಕಲೆಗಾರಿಕೆ ನಿಮ್ಮಲ್ಲಿದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳೇನಿದೆ ಅದು ವೇಗವನ್ನು ಪಡ್ಕೊಳ್ಳುತ್ತೆ. ಅದು ಕೆಲ ಸಮಯ ಅದೇ ಸುದ್ದಿ ಕೂಡ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಬೇರೆಯವರಿಗೆ ರೋಲ್ ಮಾಡಲ್ ರೀತಿಯಲ್ಲೇ ತೋರ್ಪಡಿಕೆ ಆಗುವಂಥದ್ದಿದೆ. ಒಟ್ಟಾರೆ ಈ ದಿನ ಬಿತ್ತಿದ್ದೇ ಬೆಳೆ, ಇದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ನೀವು ಏನನ್ನ ಬಯಸ್ತೀರೋ ಅದು ನಿಮಗೆ ಈ ದಿನ ಸಿಕ್ಕತ್ತೆ. ಯದ್ಭಾವಂ ತದ್ಭವತಿ. ನಿಮಗೆ ಈ ರೀತಿಯಲ್ಲಿ ಪರಿಣಾಮಗಳು, ಪರಿಹಾರಗಳು ಸಿಕ್ಕುವಂಥದ್ದು ಇದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ನಿಮ್ಮ ನೆಚ್ಚಿನ ಗುರು ಸ್ಮರಣೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು. ಆದರೂ ಮಾಡುವ ಕೆಲಸದಲ್ಲಿ ಖರ್ಚುಗಳು ಜಾಸ್ತಿ ಆದಾಗ ಈ ದಿನ ಹಣಕಾಸಿನ ಚಿಂತೆ ಬೇರೆ ನಿಮ್ಮನ್ನು ಆವರಿಸಿರುವಂಥದ್ದು. ಹಾಗಾಗಿನೇ ಕೆಲಸಗಳು ಒಂದು ಕಡೆ ಮಂದಗತಿಯಲ್ಲಿ ನಡೆಯುತ್ತೆ, ಮತ್ತೊಂದು ಕಡೆ ಕೆಲಸಗಳ ವೆಚ್ಚ ಜಾಸ್ತಿ ಆಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರೆಯುವಂಥದ್ದು. ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಈ ದಿನ ನಿಮಗೆ ವಿವೇಚನೆ ಬೇಕು. ನಿಮ್ಮ ದೇಹದಲ್ಲಿ ಶಕ್ತಿಯ ಅಗತ್ಯತೆ ಇಲ್ಲ, ಮನಸ್ಸಿನ ಬುದ್ಧಿವಂತಿಕೆ ಈ ದಿನ ನಿಮಗೆ ಬೇಕಾಗುತ್ತೆ. ಹಾಗಾಗಿ ಈ ದಿನ ವ್ಯವಹಾರದಲ್ಲಿ ನಿಮ್ಮ ಎಲ್ಲೆಯನ್ನು ಮೀರಬೇಡಿ. ನಿಮಗೆ ಆದಂಥ ಒಂದು ಚೌಕಟ್ಟಿದೆ, ಅದರ ಒಳಗೆ ಈ ದಿನ ವ್ಯವಹಾರಗಳನ್ನು ಮಾಡಿ ನಿಮಗೆ ಅತ್ಯುತ್ತಮವಾದಂಥ ಫಲಗಳನ್ನು ಸಿಕ್ಕುವಂಥ ಒಂದು ಮಾರ್ಗ ಸಿಕ್ಕತ್ತೆ. ಹಾಗಾಗಿ ಫಲಗಳು ಈ ದಿನ ಸಿಕ್ಕದೇ ಇರ್ಬೋದು, ಮುಂದೆ ಈ ದಿನದ ಪ್ರಯತ್ನದಲ್ಲಿ ನಿಮಗೆ ಲಾಭ ಸಿಕ್ಕುವಂಥದ್ದಿದೆ. ಇನ್ನು ಈ ದಿನ ದೂರದ ಬಂಧುಗಳಿಂದ ಕೂಡ ಅನಿರೀಕ್ಷಿತ ಮಾತುಗಳನ್ನು ಕೇಳಬೇಕಾಗತ್ತೆ. ಅವರು ಕೂಡ ನಿಮ್ಮನ್ನು ಚುಚ್ಚಿ ಮಾತಾಡ್ತಾರೆ. ನಿಮ್ಮ ಕೆಲವೊಂದು ತಪ್ಪುಗಳನ್ನು ಎತ್ತಿ ತೋರಿಸುವಂಥ ಒಂದು ಪ್ರಯತ್ನ ಕೂಡ ಅಲ್ಲಿ ಆಗ್ತಾ ಇರುತ್ತೆ. ಒಟ್ಟಾರೆ ನಿಮ್ಮ ತೇಜೋವಧೆಗಾಗಿ ಅವರು ಪ್ರಯತ್ನಿಸುವಂಥದ್ದು ಇದೆ. ಇದಕ್ಕೆ ನಿಮ್ಮ ಹಿತಶತ್ರುಗಳು ಕೂಡ ಕೈ ಜೋಡಿಸ್ತಾರೆ. ಹಾಗಾಗಿ ಆದಷ್ಟು ಹಿತಶತ್ರುಗಳ ಸಂಖ್ಯೆ ಜಾಸ್ತಿ ಆಗಬಾರ್ದು ನಿಮಗೆ. ಜೊತೆಗೆ ಹಿತಶತ್ರುಗಳನ್ನು ದೂರ ಇಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಮೇಲೆ ಹೆಚ್ಚಿನ ಅವಲಂಬನೆ ಮಾಡಬೇಡಿ. ಈ ಅವಲಂಬನೆ, ಈ ಡಿಪೆಂಡೆನ್ಸಿ, ಇದರಿಂದಲೇ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಕೇವಲ ಆಗಿರುವಂಥದ್ದು ಇದೆ. ಅಂದರೆ ಕೆಲವರಿಗೆ ಈ ಸಂದರ್ಭದಲ್ಲಿ ನೀವು ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಕಾಣಿಸುವಂಥದ್ದು ಕೂಡ ಇದೆ. ಇದು ನಿಮ್ಮ ಬೆಳವಣಿಗೆಗಾಗಲಿ ನಿಮ್ಮ ವ್ಯಕ್ತಿ ಗೌರವವನ್ನು ಕಾಪಾಡಿಕೊಳ್ಳೋದಕ್ಕಾಗಲಿ ಹೆಚ್ಚಿನ ಸಪೋರ್ಟ್ ಮಾಡಲ್ಲ. ಹಾಗಾಗಿ ಅಂಥ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ನಿಮ್ಮ ಅಧಿಕಾರಿಗಳ ತಂಟೆಗೆ ಹೋಗಬೇಡಿ. ಆದಷ್ಟು ಅವರಲ್ಲಿ ಕಡಿಮೆ ಮಾತಾಡುವಂಥದ್ದು, ಕೆಲಸವನ್ನು ಹೆಚ್ಚು ಮಾಡುವಂಥದ್ದನ್ನು ಮಾಡಿ. ಇನ್ನು ನಿರುದ್ಯೋಗಿಗಳಿಗೆ ನಿಮ್ಮ ಪ್ರಯತ್ನಗಳು ನಿಧಾನವಾಗಿ ಸಾಗುತ್ತೆ, ನಿಧಾನವಾದ ಫಲವನ್ನು ಕೊಡುತ್ತೆ.
ಹಾಗಾಗಿ ತುಂಬ ತಾಳ್ಮೆಯಿಂದ ಈ ದಿನ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಲಕ್ಷ್ಮೀ ತಾಯಿಯವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೂ ಕೂಡ ಈ ದಿನ ಮಧ್ಯಮ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನಿಮ್ಮ ಏಕಾಗ್ರತೆಗೆ ಸ್ವಲ್ಪ ಭಂಗ ಬರುವಂಥ ಸಾಧ್ಯತೆಗಳು ತುಂಬ ಇದೆ. ನಿಮ್ಮ ಕೆಲಸವನ್ನು ಕೆಡಿಸ್ಲಿಕ್ಕೇ ಈ ದಿನ ನಿಮ್ಮ ಬಂಧುಗಳೋ ಮಿತ್ರರೋ ನಿಮ್ಮ ಜೊತೆಯಲ್ಲಿರ್ತಾರೆ. ಒಟ್ಟಾರೆ ನೀವು ಗುರಿಯನ್ನು ತಲುಪಬಾರದು, ಅದರಿಂದ ಬರುವಂಥ ಒಂದು ಪ್ರತಿಫಲ ನಿಮಗೆ ಸಿಕ್ಕಬಾರದು. ತನ್ಮೂಲಕ ನಿಮ್ಮ ಒಂದು ಪ್ರಸಿದ್ಧಿಗೆ ಅವರು ಕೂಡ ಮಸಿ ಬಳಿಯುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ. ಹಾಗಾಗಿ ಈ ದಿನ ಈ ವ್ಯವಹಾರ ಮಾಡುವಂಥವ್ರು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾವುದೇ ರೀತಿಯ ದೃಷ್ಟಿ ದೋಷ ಈ ದಿನ ತಗುಲ್ಬೋದು, ಜಾಗ್ರತೆ. ಆದ್ದರಿಂದಲೇ ಸದಾ ಕಾಲ ಈ ದಿನ ವ್ಯವಹಾರಸ್ಥರು ನೀವು ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಒಂದು ನಿಂಬೆಹಣ್ಣನ್ನು ಜೊತೆಯಲ್ಲಿ ಇಟ್ಟುಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇದು ಸರ್ವ ವಿಧದಲ್ಲೂ ಕೂಡ ನಿಮಗೆ ಒಳ್ಳೆಯದನ್ನು ತರುತ್ತೆ. ಯಾವುದೇ ರೀತಿಯಲ್ಲಿ ದೃಷ್ಟಿ ದೋಷ ಆಗಲಿ ಅಥವಾ ಯಾವುದೇ ರೀತಿಯ ದೋಷಗಳಾಗಲಿ ಇರಲ್ಲ ಅನ್ನುವಂಥ ನಂಬಿಕೆಯಿಂದ ಮಾಡಿ. ಇನ್ನು ಈ ದಿನದಲ್ಲಿ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಮಾಡುವಂಥ ವ್ಯವಹಾರಗಳು, ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಲಿ. ಹಾಗೆ ಈ ದಿನ ಅನಿವಾರ್ಯವಾಗಿ ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲಿ ಮಾತಿನ ಚಕಮಕಿ ನಡೆಯುವಂಥದ್ದು ಇದೆ. ಸಣ್ಣ ಪುಟ್ಟ ವಿಚಾರಗಳಿಗೆ ಆರಂಭ ಆಗುವಂಥ ಈ ವಾದ ವಿವಾದ ಸ್ವಲ್ಪ ದೊಡ್ಡದಾಗುವಂಥ ಸಾಧ್ಯತೆ ಇರೋದರಿಂದ ಆದಷ್ಟು ಮೌನವಾಗಿ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಹೆಚ್ಚುವರಿ ಜವಾಬ್ದಾರಿಗಳಿಂದ ವಿಶ್ರಾಂತಿ ಪಡೀಲಿಕ್ಕೆ ಈ ದಿನ ಕೂಡ ನಿಮಗೆ ಸಾಧ್ಯ ಆಗಲ್ಲ. ಅಲ್ಲೂ ಕೂಡ ಒತ್ತಡಗಳು ಇರುತ್ತೆ, ಅದನ್ನು ನಿಭಾಯಿಸಬೇಕು. ಅದಕ್ಕಾಗಿಯೇ ತುಂಬ ತಾಳ್ಮೆ ಬೇಕು, ಧೈರ್ಯ ಬೇಕು, ಆತ್ಮವಿಶ್ವಾಸ ಬೇಕಾಗುತ್ತೆ. ಇನ್ನು ಈ ದಿನದಲ್ಲಿ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರೇಮಿಗಳಿಗೆ ಅಥವಾ ಪತಿ ಪತ್ನಿಯರಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಆದಷ್ಟು ಬೇಗ ಇದನ್ನು ನೀವು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಆದಾಯ ಅಷ್ಟಕ್ಕಷ್ಟೇ ಇರುವಂಥದ್ದು, ಹಾಗಾಗಿ ಉಳಿತಾಯ ಕೂಡ ಈ ದಿನ ನಿಮಗೆ ಕನಸಿನ ಮರೀಚಿಕೆಯಂತೆ ಇರುತ್ತೆ. ನೀವು ಅಂದುಕೊಂಡಂತೆ ಒಂದು ಪ್ರೋಗ್ರೆಸ್ ಸಿಕ್ಕಲ್ಲ, ಆದರೆ ಏನು ಪ್ರೋಗ್ರೆಸ್ ಇದೆಯೋ ಅದೇ ನಿಮ್ಮ ಪಾಲಿನ ಪಂಚಾಮೃತ. ಪಾಲಿಗೆ ಬಂದದ್ದೇ ಪಂಚಾಮೃತ, ಇದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳ ಸೇವೆಯನ್ನು ಮಾಡಿ, ಆರಾಧನೆ ಮಾಡಿ, ಜೊತೆಗೆ ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 7ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ತುಂಬ ಉತ್ಸಾಹ ಇರುತ್ತೆ, ಲವಲವಿಕೆ ಇರುತ್ತೆ. ಇನ್ನು ಈ ದಿನ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ತುಂಬ ಆಸಕ್ತಿ ಇದೆ, ಶ್ರದ್ಧೆ ಇದೆ. ಅದರಲ್ಲೂ ಸಮಾಜದಲ್ಲಿರುವಂಥ ಗಣ್ಯರ ಸಹಕಾರ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಅಲ್ಲಿಂದ ಕೂಡ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮ ಸನ್ನಿವೇಶ ನಿಮ್ಮ ಕೈಯಲ್ಲಿರುತ್ತೆ, ಉತ್ತಮವಾಗಿರುತ್ತೆ. ಇನ್ನು ಅಗತ್ಯಕ್ಕೆ ತಕ್ಕಂತೆ ಸಂಬಂಧಿಕರಿಂದ ನೆರವು ಕೂಡ ನಿಮಗೆ ಸಿಕ್ಕುವಂಥದ್ದು ಇದೆ. ಬಾಯಿ ಬಿಟ್ಟು ಕೇಳಿದ್ರೆ ಇಲ್ಲ ಅಂತ ಹೇಳಲ್ಲ, ಆದರೆ ಈ ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿಗಳ ಬಗ್ಗೆ ಒಂದಲ್ಲ ಇನ್ನೊಂದು ಸಲ ಆಲೋಚನೆ ಮಾಡಿ ಮುಂದುವರಿರಿ. ಇನ್ನು ಈ ದಿನ ನಿಮ್ಮ ಸ್ವಂತ ನಿರ್ಧಾರಗಳು ಕೂಡಿ ಬರುತ್ತೆ. ಹಾಗಾಗಿನೇ ನಿರ್ಧಾರ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮುಂದಾಲೋಚನೆ ಇರಲಿ, ನಾಳಿನ ದೃಷ್ಟಿಕೋನ ಇರಲಿ. ಹಾಗಾಗಿ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ನಿಮಗೆ ಭದ್ರವಾದಂಥ ಬುನಾದಿಯನ್ನು ಒದಗಿಸ್ಕೊಡುತ್ತೆ. ಹಾಗೆ ಈ ದಿನದಲ್ಲಿ ವ್ಯವಹಾರಗಳು ತುಂಬ ಲಾಭದಾಯಕವಾಗಿರುತ್ತೆ. ಮನಸ್ಸು ಮಾಡಿ ಕೆಲಸವನ್ನು ಮಾಡ್ತೀರಿ, ಕಷ್ಟಪಟ್ಟು ದುಡಿಮೆ ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಹಿರಿಯರನ್ನು ಗೌರವಿಸುವಂಥದ್ದು ಮತ್ತು ಅವರ ಬೇಕು ಬೇಡಗಳ ಬಗ್ಗೆ ಗಮನಿಸುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಪ್ರತಿಭೆ ಏನು, ನಿಮ್ಮ ಕೆಲಸದ ವೈಖರಿ ಏನು, ಅದನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಈ ದಿನ ನಿಮಗೆ ಸಿಕ್ಕುವಂಥದ್ದಿದೆ. ಅದನ್ನು ಭಾಳ ಸಮರ್ಥವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚಿನಿಂದ ಕೂಡ ಸ್ವಲ್ಪ ದೂರ ಇರಬೇಕು. ಏನು ಅಗತ್ಯ ಇದೆ ಅನ್ನುವಂಥದ್ದನ್ನು ಮೊದಲು ನಿಶ್ಚಯ ಮಾಡಿಕೊಂಡು ಒಂದು ಪಟ್ಟಿ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನೀವು ವಸ್ತುಗಳನ್ನು ಖರೀದಿ ಮಾಡಬೇಕಾಗತ್ತೆ.
ಹಾಗಾಗಿ ಗೊತ್ತು ಗುರಿ ಇಲ್ಲದೆ ಯಾವುದೇ ಖರೀದಿಗೆ ಕೈ ಹಾಕಬೇಡಿ, ಭಾರಿ ನಷ್ಟ ಉಂಟಾಗುತ್ತೆ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಪಾರ್ವತಿ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ಏನೋ ಒಂದು ಹೊಸತನ ಇದೆ, ಲವಲವಿಕೆ ಇದೆ. ಹಾಗೆ ಹಣಕಾಸಿನ ವಾತಾವರಣ ಆಗಲಿ, ನಿಮ್ಮ ಕೆಲಸದ ಉದ್ಯೋಗದ ವಾತಾವರಣ ಆಗಲಿ ನಿಮಗೆ ಅನುಕೂಲಕರವಾಗಿ ಇರುತ್ತೆ. ಹಾಗೆ ಈ ದಿನ ಸಿಕ್ಕಂಥ ಅವಕಾಶಗಳು ನಿರುದ್ಯೋಗಿಗಳು ಬಹಳ ಸಮರ್ಥವಾಗಿ ಬಳಸ್ಕೊಳ್ತೀರಿ. ಅದೇ ರೀತಿ ಮನೆಯಲ್ಲಿ ಆಗಬೇಕಾಗಿರುವಂಥ ಶುಭ ಕಾರ್ಯಗಳ ಬಗ್ಗೆ ಕೂಡ ಒಳ್ಳೆಯ ಪ್ರಗತಿ ಇರುವಂಥದ್ದು ಇದೆ. ಇನ್ನು ಈ ದಿನದ ಯಾವುದೇ ಪ್ರಯತ್ನ ಕೂಡ ನಿಮಗೆ ಒಳ್ಳೆಯ ಫಲವನ್ನು ನೀಡೋದರಿಂದ ಅರ್ಧಂಬರ್ಧಾಗಿ ನಿಂತಿರುವಂಥ ಕೆಲಸ ಕಾರ್ಯಗಳನ್ನು ಮೊದಲು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ಯಾವುದೇ ರೀತಿಯ ಪ್ರಯಾಣ, ಅದರಲ್ಲೂ ದೂರದ ಪ್ರಯಾಣ ನಿಮಗೆ ಲಾಭದಾಯಕವಾಗಿರುತ್ತೆ ಈ ದಿನ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಹೊಂದಾಣಿಕೆ ಚೆನ್ನಾಗಿದೆ, ಸಾಮರಸ್ಯ ಇದೆ. ಹಾಗಾಗಿ ಈ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಏನಿದೆ ಇದನ್ನು ನೀವು ಚಾಚು ತಪ್ಪದೆ ಪರಿಪಾಲನೆ ಮಾಡೋದ್ರಿಂದ ಯಾವುದೇ ರೀತಿಯ ಮನಸ್ತಾಪಗಳಾಗಲ್ಲ, ಭಿನ್ನಾಭಿಪ್ರಾಯಗಳು ಕೂಡ ಆಗಲ್ಲ. ಆದರೆ ಈ ದಿನ ವ್ಯವಹಾರ ಚಾತುರ್ಯದ ಅಗತ್ಯತೆ ತುಂಬ ಇದೆ. ಹಾಗಾಗಿ ಅತಿ ಬುದ್ಧಿವಂತಿಕೆಯಿಂದಲೇ ನೀವು ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಮನೆಯಲ್ಲಿ ಮತಭೇದಗಳನ್ನು ತಪ್ಪಿಸಲಿಕ್ಕೂ ಕೂಡ ನೀವು ಹೋರಾಟವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಬಹಳ ವಿಶೇಷ ಸಂದರ್ಭದಲ್ಲಿ ನೀವು ನಿಮ್ಮ ಒಂದು ಕನಸಿನ ಲೋಕವನ್ನು ಪ್ರವೇಶ ಮಾಡುವಂಥದ್ದು ಇದೆ. ಅದರಲ್ಲಿ ಸ್ವಲ್ಪ ಪ್ರಯತ್ನದಲ್ಲೇ ಹೆಚ್ಚಿನ ಫಲಗಳನ್ನು ಕಾಣ್ಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ಕೆಲಸದಲ್ಲಿ ನಿಮ್ಮ ಪ್ರತಿಭೆ ಏನು, ನಿಮ್ಮ ಯೋಗ್ಯತೆ ಏನು, ಸಾಮರ್ಥ್ಯ ಏನು, ಇದನ್ನು ಸಾಬೀತುಪಡಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಈ ದಿನ ಕೆಲವು ವ್ಯವಹಾರಗಳಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವನ್ನು ಬಯಸ್ಬೋದು, ಅದರಂತೆ ನಿಮಗೆ ಸಿಕ್ಬೋದು. ಆದರೂ ಕೂಡ ಈ ದಿನ ಅಪೇಕ್ಷಿತವಾದಂಥ ಪ್ರಗತಿ ಸಾಧಿಸಲಿಕ್ಕೆ ಒಳ್ಳೆಯ ಅವಕಾಶಗಳಿದೆ, ಅದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಿಕ್ಕುವಂಥ ಅವಕಾಶಗಳು ಕಡಿಮೆ, ಸಮಯವೇ ಕಡಿಮೆ ನಿಮಗೆ. ಏಕೆಂದರೆ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ತುಂಬ ಎಳೆದಾಟ ಇರುತ್ತೆ. ಹಾಗಾಗಿ ನೀವು 1 ಗಂಟೆ ಮಾಡಬಹುದಾದಂಥ ಕೆಲಸವನ್ನು ಮುಗಿಸ್ಲಿಕ್ಕೆ 2 ಗಂಟೆಯ ಸಮಯ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ತುಂಬ ನಿಧಾನವಾಗಿ ಕೆಲಸಗಳು ಆಗುವಂಥದ್ದು. ಹಾಗಾಗಿ ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುತ್ತೆ ಈ ದಿನ. ಹಾಗಾಗಿ ಯಾರು ತಾಳ್ಮೆಯಿಂದ ಶಿಸ್ತಿನಿಂದ ಕೆಲಸಗಳನ್ನು ಮಾಡ್ತಾರೆ ಅಂಥವ್ರಿಗೆ ವಿಶೇಷವಾದಂಥ ಫಲಗಳು ಕೂಡ ಸಿಕ್ಕತ್ತೆ. ರಾಜ ಮರ್ಯಾದೆ ಇದೆ ನಿಮ್ಮ ಸಮಾಜದಲ್ಲಿ. ಇನ್ನು ಈ ದಿನ ದೂರದ ಪ್ರಯಾಣಗಳು ಕೂಡ ನಿಮಗೆ ಲಾಭದಾಯಕವಾಗಿ ಪರಿಣಮಿಸುವಂಥದ್ದು ಇದೆ. ಹಾಗಾಗಿ ನಿಮ್ಮ ಒಂದು ಚಿಂತೆ, ಧಾವಂತ, ದುಡುಕ ಈ ದಿನ ನಿಮಗೆ ತೀವ್ರ ಕಡಿಮೆ ಪ್ರಮಾಣದಲ್ಲಿರುತ್ತೆ. ಇನ್ನು ಈ ದಿನ ಕೆಲವೊಂದು ವ್ಯವಹಾರಗಳಲ್ಲಿ ನಿಮ್ಮ ಸಂಗಾತಿಯ ಮಾತುಗಳು ಕೂಡ ಬಹಳ ಮುಖ್ಯವಾಗುತ್ತೆ, ಅವರ ತೀರ್ಮಾನ ಕೂಡ ಬಹಳ ಮುಖ್ಯ. ಹಾಗಾಗಿ ಪ್ರತಿ ಹಂತದಲ್ಲೂ ಅವರ ಒಂದು ಸಲಹೆಯನ್ನು ಪಡ್ಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನ ಯಾವ ಒಂದು ಕೆಲಸವನ್ನು ಬೇರೆಯವರು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ, ಆ ಕೆಲಸವನ್ನು ನೀವು ಸಾಧಿಸಿ ತೋರಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಹಾಗಾಗಿ ಈ ದಿನ ನಿಮಗೆ ಒಂದು ಸಾಧನೆಯ ದಿನ. ಆದರೆ ಈ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಲ್ಬಣ ಆಗದಂತೆ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಕೂಡ ಇದೆ. ಹಾಗಾಗಿ ಈ ದಿನದಲ್ಲಿ ಮನೆಯ ಹೊರಗೆ ಒಂದು ಸಾಲದ ಸಮಸ್ಯೆ ಇರ್ಬೋದು, ಸಾಲದ ಒತ್ತಡ ಉಂಟಾಗಬಹುದು. ಆದರೂ ನೀವು ಮಧ್ಯಸ್ಥಿಕೆಯಲ್ಲಿ ನಿಂತು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅದರ ಇಂಟೆನ್ಸಿಟಿ ನಿಮಗೆ ಗೊತ್ತಿದೆ. ಹಾಗಾಗಿ ಆ ತೀರ್ಮಾನವನ್ನು ನೀವೇ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ಈ ದಿನ ವ್ಯವಹಾರದಲ್ಲಿ ನಿಮ್ಮ ಪಾಲುದಾರರೊಂದಿಗೂ ಕೂಡ ಭಿನ್ನಾಭಿಪ್ರಾಯಗಳು ಬರುವಂಥದ್ದಿದೆ. ಏನೋ ಒಂದು ವಿವಾದ ನುಸುಳಿ ಬಂದ್ಬಿಡುತ್ತೆ. ಆದಷ್ಟು ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾರಾದರೂ ಸುಳ್ಳು ಆಶ್ವಾಸನೆಗಳನ್ನು ಕೊಡುವಂಥವರಿದ್ದರೆ ಅವರಿಂದ ದೂರ ಇರುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏಕೆಂದರೆ ನೀವು ಪ್ರಾಕ್ಟಿಕಲ್ಲಾಗಿ ಜೀವನ ಮಾಡಲಿಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥವರು, ಅದನ್ನೇ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿ ಅಮ್ಮನವರನ್ನು ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, ಹಾಗಾಗಿನೇ ಮಿಶ್ರ ಫಲಗಳನ್ನು ಕಾಣುವಂಥ ದಿನ ಇದು. ಇನ್ನು ಈ ದಿನ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ, ಅಲ್ಲೂ ಕೂಡ ನಿಮಗೆ ಒಂದು ರೆಕಗ್ನಿಷನ್ ಅನ್ನುವಂಥದ್ದು ಸಿಕ್ಕಲ್ಲ. ನಿಮ್ಮ ಪ್ರೆಸೆನ್ಸನ್ನೇ ಈ ದಿನ ಯಾರೂ ಗೌರವಿಸಲಾರದಂಥ ಒಂದು ಪರಿಸ್ಥಿತಿ ಇರುತ್ತೆ. ಇದಕ್ಕೆ ಅವರವರ ಕೆಲಸ ಕಾರ್ಯಗಳೇ ಅವರಿಗೆ ಹೊರೆಯಾದಂತೆ ಇರುವಂಥದ್ದು. ಇನ್ನು ಈ ದಿನ ಒಂದು ಉತ್ತಮವಾದಂಥ ದೈವಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಕೂಡ ಇದೆ. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರಿಂದಲೇ ಕೆಲವೊಂದು ವಿಚಾರಗಳಲ್ಲಿ ಒತ್ತಡಗಳು ಜಾಸ್ತಿ ಆಗುತ್ತೆ, ಹೇಳಿಕೊಳ್ಳಲಾಗದಂಥ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ಇನ್ನು ಈ ದಿನದಲ್ಲಿ ಹೊಸ ವ್ಯವಹಾರಗಳನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಈ ಪಾಲುದಾರರನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ವೃತ್ತಿಪರ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಶಾಶ್ವತವಾದಂಥ ಫಲವನ್ನು ಅದು ತಂದುಕೊಡುತ್ತೆ. ಇನ್ನು ಈ ದಿನ ಯಾವುದೇ ಸ್ಥಿರಾಸ್ತಿ ವಿಚಾರ, ಈ ಆಸ್ತಿಪಾಸ್ತಿಯ ಮಾರಾಟದ ವಿಚಾರ ಇದೇನಾದರೂ ಇದ್ದರೆ ದೂರ ಉಳಿಯುವಂಥದ್ದು ಉತ್ತಮ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರ ಒಂದು ವಿಶೇಷವಾದಂಥ ಕಾಳಜಿ, ಮುತುವರ್ಜಿ ಈ ದಿನ ನಿಮ್ಮನ್ನು ಎಲ್ಲಾದರೂ ಒಂದು ಕಡೆ ವಿಶೇಷ ಸಂದರ್ಭವನ್ನು ಕಾಣಿಸುವಂಥ ಒಂದು ಪ್ರಯತ್ನದಲ್ಲಿ ಇಡುವಂಥದ್ದು ಇದೆ. ಇನ್ನು ಈ ದಿನ ಉದ್ಯೋಗಿಗಳಿಗೆ ಸ್ಥಾನ ಚಲನೆಯ ಸೂಚನೆಗಳು ಕೂಡ ಇದೆ. ಎಲ್ಲ ಒಂದು ಕಡೆ ಈ ಮೊಬಿಲಿಟಿ ಅಥವಾ ವರ್ಗಾವಣೆ ಭಾಳ ಸುಲಭವಾಗಿ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ನೀವು ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ ಗಮನ ಕೊಟ್ಟು ಮುಂದುವರಿರಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಸ್ತ್ರೀಯರು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ಆಮ್ಲಪಿತ್ತದ ಸಮಸ್ಯೆ ಏನಾದರೂ ಬಂದರೆ, ಪಿತ್ತ ಜಾಸ್ತಿ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಅದನ್ನು ಉಪಶಮನ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಶಿವಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆ, ವಿಶೇಷವಾದಂಥ ಪ್ರಯತ್ನ ಆಗುತ್ತೆ. ಕೌಟುಂಬಿಕ ವಿಚಾರಗಳಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ, ಮನಸ್ಸು ತಿಳಿಯಾಗುತ್ತೆ. ಅದಕ್ಕಾಗಿ ಈ ದಿನ ಸ್ವಲ್ಪ ಎಕ್ಸ್ಟ್ರಾ ಕೆಲಸವನ್ನು ಮಾಡುವಂಥ ಉತ್ಸಾಹ ಕೂಡ ಇರುತ್ತೆ. ಇನ್ನು ಈ ದಿನ ಭಿನ್ನಾಭಿಪ್ರಾಯಗಳು ದೂರ ಆಗಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಅಭಿಪ್ರಾಯವನ್ನು ಬಹಳ ನೇರವಾಗಿ ಸ್ಪಷ್ಟವಾಗಿ ವ್ಯಕ್ತಪಡಿಸಬೇಕಾಗತ್ತೆ. ಇನ್ನು ಈ ದಿನ ಹೊಸ ವಸ್ತುಗಳ ಖರೀದಿ ಯೋಗ ಬಹಳ ಚೆನ್ನಾಗಿದೆ. ನಿಮ್ಮ ವೃತ್ತಿಪರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭಕ್ಕಿಂತ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಪಟುತ್ವಕ್ಕೆ ಪ್ರತಿಫಲವನ್ನು ಪಡ್ಕೊಳ್ಳುವಂಥ ದಿನ ಇದು. ಅದನ್ನು ಬೆಂಬಲಿಸುವಂಥವರು ನಿಮ್ಮ ಮೇಲಧಿಕಾರಿಗಳು. ಹಾಗೆ ವಿಶೇಷವಾಗಿ ಸಂತೋಷ, ಉತ್ಸಾಹ ಎರಡೂ ಕೂಡ ಜೊತೆಯಲ್ಲೇ ಇರುವಂಥದ್ದು ಈ ದಿನದ ಕೆಲಸಗಳಲ್ಲಿ. ಇನ್ನು ಮನೆಯಲ್ಲಿ ಧಾರ್ಮಿಕ ಶುಭ ಆಚರಣೆಗಳು ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ಕೆಲಸದ ಮೇಲೆ ಕೆಲಸ ಒತ್ತಡ ವಿಪರೀತವಾಗಿರುತ್ತೆ. ಅದಕ್ಕಾಗಿ ನಿಮಗಾಗಿ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು. ಅದನ್ನೇ ಮೀ ಟೈಮ್ ಅಂತ ಹೇಳುವಂಥದ್ದು. ನಿಮಗಾಗಿ ನೀವೇ ಸ್ವಲ್ಪ ವಿಶ್ರಾಂತಿಗಾಗಿ ಸಮಯವನ್ನು ಮೀಸಲಿಡುವಂಥ ಸಂದರ್ಭ ಇದು. ಹಾಗಾಗಿ ಈ ದಿನ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥ ಪ್ರಯತ್ನಕ್ಕೆ ಅಷ್ಟೊಂದು ಒಳ್ಳೆಯ ಪ್ರತಿಫಲ ಸಿಕ್ಕಲ್ಲ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ. ಜೊತೆಗೆ ಈ ದಿನ ಶನಿಯ ಆರಾಧನೆ ಹಾಗೆ ನವಗ್ರಹಗಳ ದರ್ಶನ ಇದನ್ನು ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ.
ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಅನ್ನುವಂಥದ್ದು ಇದೆ. ಜೊತೆಗೆ ಶ್ರಮ ಜಾಸ್ತಿ. ಒಂದು ಸಣ್ಣ ವಿಚಾರವನ್ನು ಕೂಡ ಈ ದಿನ ನೀವು ಪರಿಶ್ರಮದಿಂದಲೇ ಎದುರಿಸಬೇಕಾಗತ್ತೆ. ಸುಲಭವಾಗಿ ಯಾವುದೂ ಕೂಡ ಈ ದಿನ ನಿಮಗೆ ಸಿಕ್ಕಲ್ಲ. ಇನ್ನು ಈ ದಿನ ಕುಟುಂಬ ಸದಸ್ಯರೊಂದಿಗೆ ಇರುವಂಥ ಭಿನ್ನಾಭಿಪ್ರಾಯಗಳೇನಿದೆ ಅದು ನಿಮಗೆ ಆತುರದ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ಹಾಗಾಗಿ ಆದಷ್ಟು ಬೇಗ ನೀವು ಈ ಬೆಳಗಿನ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು ಉತ್ತಮ. ಯಾವುದನ್ನು ಕೂಡ ಸೋಮಾರಿತನದಿಂದ ಮುಂದಕ್ಕೆ ಹಾಕಬೇಡಿ. ಇನ್ನು ಈ ದಿನ ಹಣಕಾಸಿನ ನಷ್ಟಗಳು ಉಂಟಾದಂತಹ ಸಂದರ್ಭದಲ್ಲಿ ನೀವು ಅದರ ಸಾಧಕ ಬಾಧಕಗಳನ್ನು ಮೊದಲೇ ನೋಡಿ ನಂತರದಲ್ಲಿ ಅದಕ್ಕೆ ಬೇಕಾದಂತಹ ಚಟುವಟಿಕೆಗಳನ್ನು ಮುಂದುವರಿಸಿ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ಮೋಜು ಮಸ್ತಿ ಪ್ರಯಾಣ ಅಥವಾ ಗೆಳೆಯರ ಜೊತೆ ಬಂಧುಗಳ ಜೊತೆ ಇರುವಂತಹ ಸಂದರ್ಭ ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಸ್ತ್ರೀಯರ ಒಂದು ಒಪ್ಪಿಗೆ ಇಲ್ಲದೆ ಮುಂದುವರಿಬೇಡಿ. ಅವರ ಒಪ್ಪಿಗೆಯಿಂದ ಮುಂದುವರಿಯುವಂಥದ್ದು ನಿಮಗೆ ರಾಜಬಲವನ್ನು ತರುತ್ತೆ. ಇನ್ನು ವಿಶೇಷವಾಗಿ ನಿಮಗೆ ಗಜಕೇಸರಿ ಯೋಗ ಇರುವಂಥ ಸಂದರ್ಭ ಅದನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ನೀವು ನಿಮ್ಮ ನೆರೆಹೊರೆಯವರೊಂದಿಗೆ ಬಹಳ ಜಾಗೃತೆಯಿಂದ ವ್ಯವಹರಿಸಬೇಕಾಗುತ್ತೆ. ನಿಮ್ಮ ಮಾತನ್ನು ಸ್ವಲ್ಪ ನಿಯಂತ್ರಣದಲ್ಲೇ ಇಟ್ಕೊಳ್ಬೇಕಾಗುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ. ಹಾಗೆ ಮಹಾವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಒಂದು ಸಾಧನೆಯನ್ನು ಮಾಡಿ ಬೀಗುವಂಥ ಒಂದು ದಿನ. ಇನ್ನು ಈ ದಿನದಲ್ಲಿ ಏನಾದರೂ ಒಂದನ್ನು ಪಡ್ಕೊಳ್ಬೇಕು ಅಂದರೆ ಬೇರೆ ಇನ್ನೊಂದನ್ನು ಕಳ್ಕೊಳ್ಬೇಕು ಅನ್ನುವಂಥ ಒಂದು ಸ್ಥಿತಿ ಏನಿದೆ ಅದು ನಿಮಗೆ ಅನ್ವಯ ಆಗುವಂಥದ್ದು ಈ ದಿನದಲ್ಲಿ. ಜೊತೆಗೆ ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಶ್ರಮ ಜಾಸ್ತಿ ಆಗ್ಬೋದು. ಆದರೂ ಕೂಡ ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ನಿಮ್ಮ ಉದ್ಯೋಗವನ್ನು ನೀವು ಆರಂಭ ಮಾಡುವಂಥದ್ದು ಇದೆ. ಹಾಗಾಗಿ ಮನಸ್ಸು ಈ ದಿನ ನಿಷ್ಕಲ್ಮಶವಾಗಿರುತ್ತೆ, ಶಾಂತಿಯುತವಾಗೇ ಇರುತ್ತೆ. ಹಾಗೆ ಈ ದಿನ ಭಿನ್ನಾಭಿಪ್ರಾಯಗಳು ಬಂದಾಗ ಆದಷ್ಟು ಅದನ್ನು ಬೇಗ ನಿರ್ಧಾರ ಮಾಡಿಕೊಳ್ಳುವಂಥದ್ದು ಅಥವಾ ಪರಿಹಾರ ಮಾಡಿಕೊಳ್ಳುವಂಥದ್ದು ಉತ್ತಮ. ಅದನ್ನು ಈ ದಿನ ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನದಲ್ಲಿ ಇಡಬೇಡಿ. ಇನ್ನು ಈ ದಿನ ಕೆಲವೊಂದು ಆತುರದ ನಿರ್ಧಾರಗಳನ್ನು ಕೈಗೊಳ್ಳೋದ್ರಿಂದ ಕೂಡ ನಿಮಗೆ ಭಾರಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ವಿಶೇಷವಾಗಿ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಶಾಶ್ವತವಾದಂಥ ಫಲವನ್ನು ಅದು ತಂದುಕೊಡುತ್ತೆ. ಇನ್ನು ಈ ದಿನದಲ್ಲಿ ಎಲ್ಲ ಯೋಜನೆಗಳು ಕೂಡ ನಿಮ್ಮ ಒಂದು ಪ್ರಕಾರ, ನಿಮ್ಮ ಗುರಿಯನ್ನು ತಲುಪುವಂಥ ನಿಟ್ಟಿನ ಪ್ರಕಾರವೇ ನಡೆಯುವಂಥದ್ದು. ಹಾಗಾಗಿ ಈ ದಿನ ಧೈರ್ಯದಿಂದ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಆರಂಭ ಮಾಡುವಂಥ ಒಂದು ಪ್ರಯತ್ನ ಇದೆ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವೈಯಕ್ತಿಕ ಆರೋಗ್ಯದ ಕಡೆ, ನಿಮ್ಮ ಕುಟುಂಬಸ್ಥರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡುವಂಥ ಅಗತ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ 12ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಬೆಳಗಿನ ಅವಧಿ ಏನಿದೆ ಸ್ವಲ್ಪ ಒತ್ತಡದಿಂದ ಕೂಡಿರುತ್ತೆ. ಸಂಜೆಯ ವೇಳೆಗೆ ಮನಸ್ಸು ತಿಳಿಯಾಗುತ್ತೆ, ಹೊಸ ಕೆಲಸಗಳನ್ನು ಮಾಡುವಂಥ ಉತ್ಸಾಹ ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ವಿಶೇಷ ಜವಾಬ್ದಾರಿಗಳನ್ನು ಅರಿತುಕೊಂಡು ವರ್ತಿಸುವಂಥದ್ದು ಕೂಡ ಇದೆ. ತಾಳ್ಮೆ ಬಹಳ ಚೆನ್ನಾಗಿ ಈ ದಿನ ನಿಮಗೆ ಸಿದ್ಧಿಸಿದೆ. ಹಾಗೆ ಈ ದಿನ ಧೈರ್ಯದಿಂದ ಸಮಯಕ್ಕೆ ಸರಿಯಾಗಿ ಕೆಲವು ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿನೇ ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಎಲ್ಲೂ ಕೂಡ ನಿಮಗೆ ಹೆದರಿಕೆ ಅನ್ನುವಂಥದ್ದು ಬರಬಾರ್ದು. ಧೈರ್ಯದಿಂದ ಎದುರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರು ಅದನ್ನು ಈ ದಿನ ಸಾಧ್ಯ ಆದರೆ ದರ್ಶನ ಮಾಡುವಂಥ ಒಂದು ಪ್ರಯತ್ನ ಕೂಡ ಮಾಡಿ. ಇನ್ನು ವಿಶೇಷ ಸಂದರ್ಭದಲ್ಲಿ ಈ ದಿನ ನೀವು ಕೈಗೊಂಡಂಥ ವ್ಯವಹಾರಗಳಲ್ಲಿ ಯಶಸ್ಸು ಸಿಕ್ಕತ್ತೆ. ಅದರಲ್ಲೂ ಮನೆಯಲ್ಲಿರುವಂಥ ಸ್ತ್ರೀ ವರ್ಗದವರ ಬೆಂಬಲ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿ ಈ ದಿನ ಅಲ್ಪ ಶ್ರಮಕ್ಕೆ ಹೆಚ್ಚಿನ ಪ್ರತಿಫಲ ಕೂಡ ಸಿಕ್ಕುವಂಥ ಸಾಧ್ಯತೆ ಇದೆ. ಈ ದಿನದಲ್ಲಿ ನಿಮ್ಮ ಕೆಲವೊಂದು ನೆನಪುಗಳಿಂದ
ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸ ಬಂದಿರಬಹುದು. ಆ ಕೆಲಸಗಳನ್ನು ಹೇಗೆ ಮುಂದುವರಿಸಬೇಕು ಅನ್ನುವಂಥದ್ದರ ಒಂದು ಕಲ್ಪನೆ ಈ ದಿನ ನಿಮಗೆ ಬಂದಿರುವಂಥದ್ದು ಆಗುತ್ತೆ. ಒಟ್ಟಾರೆ ಈ ಸಂದರ್ಭದಲ್ಲಿ ನಿಮ್ಮ ಒಂದು ಕಾಲಕ್ಷೇಪ ಈ ಕಲಿಯುಗದ ಪ್ರಕಾರವಾಗಿ ಹೇಗಿರಬೇಕು ಆ ರೀತಿಯಲ್ಲಿ ಮುಂಚೂಣಿಯಲ್ಲಿರುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವರ ಅನುಗ್ರಹ ಬಹಳ ಚೆನ್ನಾಗಿದೆ. ತಂದೆ ತಾಯಿಯಿಂದ ಆಶೀರ್ವಾದ ಇದೆ. ಇದೆಲ್ಲವೂ ಕೂಡ ನಿಮಗೆ ಸಕಾಲಕ್ಕೆ ಕೂಡಿ ಬಂದಿರುವಂಥದ್ದು. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಅನುಸರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅನುಕೂಲಕರವಾಗಿರುವಂತಹ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಲಾಭವನ್ನು ಪಡ್ಕೊಳ್ಳುವಂತಹ ದಿನ. ಇನ್ನು ಈ ದಿನ ಸೇವಾ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಈ ದಿನ ನೀವು ಮಾಡುವಂತಹ ಸೇವೆ ಹೈಲೈಟ್ ಆಗುತ್ತೆ. ಇನ್ನು ಈ ದಿನ ಕೈಗೊಂಡಂಥ ವ್ಯವಹಾರಗಳಲ್ಲೂ ಕೂಡ ಯಶಸ್ಸನ್ನು ಸಾಧನೆ ಮಾಡಲಿಕ್ಕೆ ಅವಕಾಶಗಳಿದೆ. ಹಾಗಾಗಿ ಒಂದಲ್ಲ 2 ಸಲ ಪ್ರಯತ್ನ ಮಾಡಿ 3ನೇ ಸಲ ಆ ಕೆಲಸ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಇನ್ನು ಈ ದಿನ ಮನೆಯ ವಾತಾವರಣ ಸಂತೋಷದಿಂದ ಕೂಡಿರೋದ್ರಿಂದ ಏನಾದರೂ ಮತ್ತಷ್ಟು ಸಾಧನೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆ. ಜೊತೆಗೆ ಈ ದಿನದಲ್ಲಿ ಧೈರ್ಯ ವಹಿಸಿ ನಿಮ್ಮ ಕಾರ್ಯಗಳನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನೀವು ಇತರರ ಮೇಲೆ ಭರವಸೆ ಇಡದೆ ನಿಮ್ಮ ಸ್ವಂತ ಕಾಲ ಮೇಲೆ ನಿಮ್ಮ ವಿವೇಚನೆ, ನಿಮ್ಮ ಬುದ್ಧಿವಂತಿಕೆ ಇರಬೇಕಾಗತ್ತೆ. ಅದು ನಿಮಗೆ ಬಹಳ ಬೇಗ ಒಳಿತನ್ನು ತರುವಂಥ ಪ್ರಯತ್ನ ಆಗುತ್ತೆ. ಇನ್ನು ಈ ದಿನ ಸಮಸ್ಯೆಗಳನ್ನು ಒಂದೊಂದಾಗಿ ಅವಕಾಶಗಳನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿ. ಇನ್ನು ಈ ದಿನ ಬೇರೆಯವರ ಜೊತೆ ನಿಮ್ಮ ಸಮಸ್ಯೆಗಳನ್ನು ಚರ್ಚಿಸಲಿಕ್ಕೆ ಹೋಗಬೇಡಿ. ವಿಶೇಷವಾಗಿ ಉದ್ಯೋಗಸ್ಥರು ಸರಿಯಾದಂತಹ ನಿಯಮವನ್ನು ಕಾಪಾಡುವಂಥದ್ದು, ಪಾಲನೆ ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು ಈ ದಿನ ಸ್ವಲ್ಪ ಮಟ್ಟಿನ ನೆಮ್ಮದಿಯೇನೋ ಇರುತ್ತೆ, ಆದರೆ ಆತುರದ ತೀರ್ಮಾನಗಳನ್ನು ಮಾತ್ರ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ಮುಂದೆ ನೀವು ಸಾಗಬೇಕು ಅಂತ ಹೇಳಿದ್ರೆ ಮಾತು ಮತ್ತು ನಿಮ್ಮ ವರ್ತನೆ ಎರಡರಲ್ಲಿ ಸ್ಪಷ್ಟತೆಯನ್ನು ಇಟ್ಕೊಳ್ಬೇಕಾಗತ್ತೆ. ಏಕೆಂದರೆ ಕೆಲವೊಮ್ಮೆ ನಿಮ್ಮಿಂದ ಬಯಸುವಂಥದ್ದು ಈ ಎರಡನ್ನೇ. ಹಾಗಾಗಿ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಸ್ವಲ್ಪ ಸ್ನೇಹ ಭಾವದಿಂದ ವರ್ತಿಸುವಂಥದ್ದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.